ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆಕೆ ಮಲೆನಾಡಿನ ಚಂದದ ಮುಗ್ಗು. ಜೀವನ ಕಟ್ಟಿಕೊಳ್ಳೋ ಕನಸಿನೊಂದಿಗೆ ಸಿಲಿಕಾನ್ ಸಿಟಿಗೆ ಬಂದಿದ್ದ 22 ವರ್ಷದ ಅಪ್ಸರೆ ಅಂತಿದ್ದ ಹುಡುಗಿ ಇವತ್ತು ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾಳೆ. ರೂಮ್ಗೆ ಬಾ, ಇಲ್ಲಾಂದ್ರೆ ನಿನ್ನ ವಿಡಿಯೋ ವೈರಲ್ ಮಾಡಿ ಕುಟುಂಬದ ಮರ್ಯಾದೆ ತೆಗಿತೀನಿ ಅಂತ ಕಾಲೇಜ್ ಫ್ರೆಂಡ್ ಕೊಟ್ಟ ಸತತ ಕಿರುಕುಳಕ್ಕೆ ಬೆದರಿ ಯುವತಿಯೊಬ್ಬಳು ಕೆರೆಗೆ ಹಾರಿ ಪ್ರಾಣ ಬಿಟ್ಟಿದ್ದಾಳೆ. ಕರೆದಾಗ ರೂಮಿಗೆ ಬಾ ಅಂತ ಕಾಮುಕ ಕ್ಲಾಸ್ಮೇಟ್ ಕಿರುಕುಳ. ಬೆಂಗಳೂರಿನಲ್ಲಿ ಪ್ರಾಣ ಬಿಟ್ಟ ಮಲೆನಾಡಿನ ಚಂದದ ಹುಡುಗಿ. ಈಕೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬೆಳಮಕ್ಕಿಯ 22 ವರ್ಷದ ವಾಣಿ. HRS ಲೇಔಟ್ನ ಖಾಸಗಿ ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ಲು. ಆದ್ರೆ ಈ ಯುವತಿಗೆ ಕಾಲೇಜು ದಿನಗಳ ಕ್ಲಾಸ್ಮೇಟ್ ಅಭಿಷೇಕ್ ಎಂಬಾತ ಕಂಟಕನಾಗಿದ್ದ. ಕಳೆದ 1 ವರ್ಷದಿಂದ ವಾಣಿಗೆ ವಾಟ್ಸ್ಆಪ್ನಲ್ಲಿ ಖಾಸಗಿ ಫೋಟೋ ವಿಡಿಯೋಗಳನ್ನ ಕಳುಹಿಸಿ ಬ್ಲಾಕ್ ಮೇಲ್ ಮಾಡ್ತಿದ್ದ ಈ ಕೀಚಕ ಕರೆದಾಗಲೆಲ್ಲ ತನ್ನ ರೂಮ್ಗೆ ಬರಲೇಬೇಕು ಅಂತ ತೀವ್ರ ಮಾನಸಿಕ ಹಿಂಸೆ ನೀಡ್ತಿದ್ದ. ಈ ಮಾನಸಿಕ ಕಿರುಕುಳ ತಾಳಲಾರದೆ ಅಂಜಿದ ವಾಣಿ HRS ಲೇಔಟ್ನ ಅಗರ ಕೆರೆಗೆ ಹಾರಿ ದುರಂತ ಅಂತ್ಯ ಕಂಡಿದ್ದಾಳೆ. ಇನ್ನು ಸಾಯುವ ಮುನ್ನ ವಾಣಿ ಬರ್ದಿಟ್ಟ ಡೆತ್ ನೋಟ್ ಎಂತವರ ಕರುಳನ್ನ ಚುರುಕನ್ನುವಂತೆ ಮಾಡುತ್ತೆ. ವಾಣಿ ಡೆತ್ ನೋಟ್ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ವಾಣಿ ಕಣ್ಣೀರಿನ ಡೆತ್ ನೋಟ್. ನನ್ನ ಸಾವಿಗೆ ಆಳೂರು ಸ್ವಾಮಿ ಮಗ ಅಭಿಷೇಕ್ AS ಕಾರಣ. ನನಗೆ ವಿಡಿಯೋ ಫೋಟೋ ಸೆಂಡ್ ಮಾಡಿ ಕಾಲ್ ಮೆಸೇಜ್ ಮಾಡಿ ಹಿಂಸೆ ಮಾಡ್ತಾ ಇರ್ತಾನೆ. ಆದರೆ ಈ ವಿಷಯ ಬೇರೆಯವರ ಜೊತೆ ಹೇಳಿಕೊಳ್ಳಲು ಆಗದೆ ಒಬ್ಬಳೇ ತುಂಬಾ ಹಿಂಸೆ ಅನುಭವಿಸುತ್ತಿರ್ತೇನೆ. ನನಗೆ ನನ್ನ ಫ್ಯಾಮಿಲಿ ಅಂದರೆ ಜೀವ. ಅವರ ಮರ್ಯಾದೆ ಹೋಗಬಾರದು ಅಂತ ಈ ನಿರ್ಧಾರ ಮಾಡುತ್ತೇನೆ. ನನ್ನ ಸಾವಿಗೆ ಅಭಿಷೇಕ್ AS ಕಾರಣ. ಬ್ಯಾಕೋಡು ಹಾರಿಗೆ ಹತ್ತಿರ ಇರುವ ಆಳೂರು. ಅವರ ಅಪ್ಪನ ಹೆಸರು ಸ್ವಾಮಿ. ನನ್ನ ಜೊತೆಗೆ ಕಾಲೇಜಿನಲ್ಲಿ ಒಟ್ಟಿಗೆ ಓದಿರುವುದು. ನನ್ನ ಸಾವಿಗೆ ಅಭಿಷೇಕ್ ಕಾರಣ. ಅವನಿಗೆ ಶಿಕ್ಷೆ ಆಗಬೇಕು. ಇದೇ ನನ್ನ ಕೊನೆ ಆಸೆ. ಫೋಟೋ ವಿಡಿಯೋ ಇಟ್ಕೊಂಡು ನನಗೆ ಕಾಲ್ ಮೆಸೇಜ್ ಮಾಡಿ ಯಾವಾಗಲೂ ತುಂಬಾ ಭಯ ಪಡಿಸ್ತಾನೆ. ನನಗೆ ರೂಮ್ಗೆ ಬಾ, ಇಲ್ಲ ಅಂದ್ರೆ ನಿಮ್ಮ ಮನೆ ಮರ್ಯಾದೆ ಹಾಳು ಮಾಡ್ತೀನಿ ಎಂದು ಹೇಳ್ತಾನೆ. ಸಾರಿ ಪಪ್ಪ, ನನ್ನಿಂದ ನಿನ್ನ ಮರ್ಯಾದೆ ಹೋಗಬಾರದು. ನನ್ನ ನೆನಪು ಮಾಡ್ಕೊಳ್ಬೇಡಿ. ನೀವು ಎಲ್ಲರೂ ಚೆನ್ನಾಗಿ ಇರಿ ಅಷ್ಟೇ. ಮನೆಯಲ್ಲಿ ಎಲ್ಲರನ್ನ ಚೆನ್ನಾಗಿ ನೋಡ್ಕೊ. ಯಾವತ್ತೂ ನನ್ನ ಮಗಳು ಈ ತರಹ ಮಾಡಿಕೊಟ್ಟಳು ಅಂತ ಬೇಜಾರಾಗ್ಬೇಡ. ಅಕ್ಕನ ಚೆನ್ನಾಗಿ ನೋಡಿಕೊ. ಅಜ್ಜ ಅಜ್ಜಿ ಅಮ್ಮ ಎಲ್ಲರನ್ನ ಚೆನ್ನಾಗಿ ನೋಡಿಕೊ. ನನ್ನಿಂದ ನನ್ನ ಫ್ರೆಂಡ್ಸ್ಗೆ ಬೇಜಾರು ಆಗಿದ್ರೆ ಸಾರಿ. ನನ್ನ ಪರಿಸ್ಥಿತಿಯನ್ನ ಹೇಳಲಾಗದೆ ನಾನು ಸತ್ತು ಹೋಗ್ಬೇಕು ಎಂದು ನಿರ್ಧಾರ ಮಾಡಿದ್ದೇನೆ. ನಾನು ಸತ್ತ ಮೇಲೆ ಅಭಿಷೇಕ್ ಸುಳ್ಳು ಹೇಳಿ ನಾಟಕ ಮಾಡ್ತಾನೆ. ಆದರೆ ಅವನಿಗೆ ಶಿಕ್ಷೆ ಆಗಬೇಕು. ಹಾಗೆ ಮಾಡಿ 1 ವರ್ಷದಿಂದ ಹಿಂಸೆ ಮಾಡುತ್ತಾ ಇದ್ದಾನೆ. ಆದರೆ ಇಷ್ಟು ದಿನ ನಾನು ಧೈರ್ಯವಾಗಿ ಇದ್ದೆ. ಅವನು ಇವಾಗ ನನಗೆ ತುಂಬಾ ಹಿಂಸೆ ಮಾಡ್ತಿದ್ದಾನೆ. ಅವನ ಬಗ್ಗೆ ನಿಮ್ಮ ಜೊತೆ ಹೇಳೋಕೆ ಆಗದೆ ಈ ನಿರ್ಧಾರ ಮಾಡಿದೆ. ಆಳೂರು ಸ್ವಾಮಿ ಮಗ ಅಭಿಷೇಕ್ಗೆ ಶಿಕ್ಷೆ ಆಗಬೇಕು. ಅವನಿಗೆ ಶಿಕ್ಷೆ ಕೊಡಿಸಿ ನನ್ನ ಸಾವಿಗೆ ಅವನೇ ಕಾರಣ ಅಪ್ಪಾಜಿ. ಬೇಜಾರು ಆಗಬೇಡಿ. ಜೊತೆಗಿರದ ಜೀವ ಯಾವತ್ತೂ ಜೀವಂತ. ಹೀಗೆ ತನಗಾದ ಅನ್ಯಾಯ ಮತ್ತು ನೋವನ್ನ ವಾಣಿ ಪುಟವಿಡಿ ತೋಡಿಕೊಂಡಿದ್ದಾಳೆ. ಇನ್ನು ಮೃತ ವಾಣಿ ಸಹೋದರಿ ಪೂಜಾ ನೀಡಿದ ದೂರಿನ ಅನ್ವಯ HSR ಲೇಔಟ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತಲೆಮರೆಸಿಕೊಂಡಿರುವ ಆರೋಪಿ ಅಭಿಷೇಕ್ಗಾಗಿ ಬಲೆ ಬೀಸಿದ್ದಾರೆ. ಇತ್ತ ಶಿವಮೊಗ್ಗದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ವಾಣಿ ಅಕ್ಕನ ಗೋಳಾಟ ಎಲ್ಲರ ಕರುಳು ಚುರುಕನ್ನುವಂತೆ ಮಾಡಿದೆ. ಒಟ್ಟಾರೆ ಬಾಳಿ ಬದುಕಬೇಕಿದ್ದ ಯುವತಿ ಕಾಮುಕನ ಕೀಟಲೆಗೆ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಹೆತ್ತವರ ನೋವು ಹೇಳತೀರದಾಗಿದೆ. ಹೀಗೆ ಫೋಟೋ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡುವ ಕೀಚಕರಿಗೆ ಸಮಾಜದಲ್ಲಿ ಸೂಕ್ತ ಶಿಕ್ಷೆಯಾಗಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.